ಹಾಯ್, TRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಕಡಲೆಪುರಿ ಹಾಕ್ಬಿಟ್ಟು ಪುರಿ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇನೆ ಸಿಂಪಲ್ ಅಂದರೆ ಸಿಂಪಲ್ಲು. ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ಗೆ ಏನಪ್ಪ ಏನಿಲ್ಲ ತಿನ್ನೋಕ್ಕೆ ಅಂದಾಗ ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಕೋಬೋದು. ಅದಕ್ಕೆ ಪುರಿ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸನ್ನು ಸಿಂಪಲ್ಲು 3 ರಿಂದ 4 ಅಷ್ಟೇ ಬೇಕಾಗಿರೋದು ಐಟಮ್ಸು. ಏನು ಬೇಕಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕಡಲೆಪುರಿ 1 ಬೌಲು. ನೀವು ಎಷ್ಟು ಜನ ಜಾಸ್ತಿ ಪ್ರತಿ ಸಲ ಹೇಳ್ತೀನಿ, ಇನ್ನು ಜಾಸ್ತಿ ಬೇಕಂದ್ರೆ ಜಾಸ್ತಿ ತಗೊಳ್ಳಿ. ಕಡಲೆಪುರಿ 1 ಬೌಲಲ್ಲಿ ತಗೊಂಡಿದ್ದೀನಿ. ಕಡಲೆಪುರಿ, ಕಡಲೆಪಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡಿದ್ದೀನಿ. ನೀವು ಜಾಸ್ತಿ ಕಡಲೆಪುರಿ ಹಾಕಂಗಿದ್ರೆ ಜಾಸ್ತಿನೇ ತಗೊಳ್ಳಿ. ಕಡಲೆಪಪ್ಪು, ಕಡಲೆ ಬೀಜ, ಬೆಲ್ಲ. 1 ಬೌಲ್ಗೆ ಒಂದು ದೊಡ್ಡ ಬೌಲ್ ಕಡಲೆಪುರಿಗೆ 1/4 ಬೌಲು ಅಳತೆ ಮಾಡ್ಕೊಂಡು ಬೆಲ್ಲ ಹಾಕೊಳ್ಳಿ, ಸರಿ ಹೋಗುತ್ತೆ. ಇದಿಷ್ಟು ಹಾಕ್ಬಿಟ್ಟು ಹೇಗೆ ಪುರಿ ಉಂಡೆ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, 1 ಬೌಲ್ ಬೆಲ್ಲ ತಪ್ಪಲೆಗೆ ಹಾಕೋತಾ ಇದ್ದೀನಿ. ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳ್ಳಿ, ಸಾಕು. ಪಾಕ ಬರೋ ಅಷ್ಟು ಎಷ್ಟು ಬೇಕು ನೋಡಿ, ಇಲ್ಲೊಂದು ಅರ್ಧ ಗ್ಲಾಸ್ ಮಾತ್ರ ಹಾಕೋತಾ ಇದ್ದೀನಿ. ಪಾಕ ಹೇಗೆ ಬರ್ಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಅಲ್ಲಿ ಪಾಕಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಕಡಲೆಪುರಿ 1 ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಕಡಲೆ ಬೀಜನೂ ಅದಕ್ಕೇನೆ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕಡಲೆಪಪ್ಪು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ. ಚೆನ್ನಾಗಿ ಮಿಕ್ಸಿಂಗ್ ಎಲ್ಲ ಈ ಥರ ಎಲ್ಲ ಶಫಲ್ ಮಾಡ್ಕೊಂಬಿಡಿ. ನೋಡಿ, ಪಾಕಕ್ಕೆ ಇಟ್ಬಿಟ್ಟು ಆವಾಗ 2 ಸೆಕೆಂಡ್ ಒಂದೊಂದ್ಸಲ ಈ ಥರ ತಿರುಗಿಸ್ತಾ ಇರಿ. ಗಲೀಜ್ ಏನಾದರೂ ಇದ್ರೆ ಬೆಲ್ಲದ ಪಾಕ ಸೋಸ್ಕೊಂಡ್ಬಿಟ್ಟು ಬೇರೆದ್ರಾಗ ಹಾಕೊಳ್ಳಿ, ಇಲ್ಲಾಂದ್ರೆ ಗೊತ್ತಾಗ್ಬಿಡುತ್ತೆ. ನಾವು ಬಕೆಟ್ ಬೆಲ್ಲ ಆ ಥರ ತರಿಸ್ಕೊಂಡ್ರೆ ಸೋಸೋದೇನು ಬೇಕಿಲ್ಲ, ಹಂಗೆ ಮಾಡ್ಕೊಬೋದು. ಬೇರೆ ಅಚ್ಚು ಬೆಲ್ಲ ಆ ಥರ ತಂದ್ರೆ ಗಲೀಜ್ ಇರುತ್ತೆ, ಸೋಸ್ಕೋಬೇಕು. ಇದೇನು ಬಕೆಟ್ ಬೆಲ್ಲ ಅಲ್ಲ, ಸೋಸ್ಕೊಳ್ಳೋ ಅಂಥದ್ದೇನಿಲ್ಲ. ಈ ಥರ ತಿರುಗಿಸ್ಕೊಂಡು ನೋಡಿ, ಈ ಥರ ಬಿಸಿ ಕೈ ಇಟ್ಬಿಟ್ಟಿರೋ ಹುಷಾರು ಕಲ್ತ್ಕೊಳ್ಳೋರು ಜೋಪಾನವಾಗಿ ಈ ಥರ ಅಂದ್ಕೊಂಡು ನೋಡಿ, ಈ ಥರ ಎಳೆ ಬರಬೇಕು. ಇದಿನ್ನೂ ಬಂದಿಲ್ಲ. ಈ ಥರ 2 ಸೆಕೆಂಡ್ ಒಂದ್ಸಲ ತಿರುಗಿಸ್ಕೊತಾ ಇರಿ ನೋಡಿ. ಬೇರೆ ಮುದ್ದೆ ಬೆಲ್ಲ, ಅಚ್ಚ ಬೆಲ್ಲ ಆದರೆ ನೀರೊಳಗೆ ಹಾಕಿದ್ರೆ ಉಂಡೆ ಬರುತ್ತೆ. ಇದು ಬಕೆಟ್ ಬೆಲ್ಲ, ನೀರೊಳಗೆ ಹಾಕಿದ್ರೆ ಸ್ವಲ್ಪ ತೇಲಲ್ಲ ಅನ್ಕೋತೀನಿ. ತಣ್ಣಗಾದ್ಮೇಲೆ ನೀವು ಕೈ ಇಡಿ. ಯಾವತ್ತೂ ಅಷ್ಟೇ ಬಿಸಿ ಇಡಕ್ಕೆ ಹೋಗ್ಬಿಟ್ಟಿರ, ತಣ್ಣಗಾದ್ಮೇಲೆ ಕೈ ಇಟ್ಬಿಟ್ಟು ನೋಡ್ರಿ, ಈ ಥರ ಎಳೆ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ. ಈ ಥರ ಅಂಟಂಟು ಬಂದಿದೆ ನೋಡಿ ಪಾಕ. ಇವಾಗ ಹಿಂಗೆ ಅಂದಿದ ತಕ್ಷಣ ನೋಡಿ, ಹಿಂಗೆ ಸೈಡ್ಗೆ ಹಾಕಿದ್ರೆ ಈ ಥರ, ಯಾಕಂದರೆ ಪಾಕ ಚೆನ್ನಾಗಿ ತೋರಿಸ್ತೀನಿ. ಎಳೆಯಾಗಿ ಬಂದಿದೆ ನೋಡಿ. ಈ ಥರ ಬಂದಿದ ತಕ್ಷಣ ಕಡಲೆಪುರಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ. ಪಾಕ ಕ್ಲೀನಾಗಿ ಬಂದಿದೆ, ಚೆನ್ನಾಗಿ ನೋಡ್ಕೊಂಬಿಡಿ. ಸ್ಪೂನಲ್ಲಿ ಹಾಕ್ಕೊಂಡು ಕೈಗೆ ಉಂಡೆ ಸಿಕ್ತಂದ್ರೆ ಪಾಕ ಬಂದಂಗೆ ಲೆಕ್ಕ ನೋಡಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡ್ಕೊಂಡ್ಬಿಟ್ಟು ನೋಡಿ, ಕಡಲೆಪುರಿ ಐತಲ್ವಾ, ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕಡಲೆಪುರಿಗೆ ಹಾಕ್ಬಿಟ್ಟು ಸ್ವಲ್ಪನೇ ಈ ಥರ ಎಷ್ಟಾದರೆ ಅಷ್ಟು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಡ್ಬಿಡೋಣ. ಸ್ವಲ್ಪ ಹಾಕ್ಕೊಂಡು 1 ಬೌಲಲ್ಲಿ ಈ ಥರ ನೀರು ಇಟ್ಕೊಳ್ಳಿ. ಈ ಥರ ನೀರು ಇಟ್ಕೊಂಡ್ಬಿಟ್ಟು ಕೈ ಹುಷಾರಾಗಿ ಉಂಡೆ ಕಟ್ಕೊಳ್ಳಿ. ನೋಡಿ, ನೀರು ಅದ್ಕೊಂಡ್ಬಿಟ್ಟು ಈ ಥರ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಉಂಡೆ ಕಟ್ಕೊಳ್ಳಿ. ಅಥವಾ ಒಂದು ಗ್ಲಾಸಲ್ಲಾದ್ರೂ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಗ್ಲಾಸಲ್ಲಾದ್ರೂ ಹಾಕೊಳ್ಳಿ, ಅಥವಾ ಈ ಥರ ಉಂಡೆನಾದ್ರೂ ಹಾಕೊಳ್ಳಿ. ನೋಡಿ, ಬರ್ತಾ ಇದೆ ನೋಡಿ. ಬಿಸಿ ಕಡಲೆಪುರಿ ಉಂಡೆ ರೆಡಿ ಆಗಿದೆ. ನೀವು ಇದನ್ನ ಸ್ವಲ್ಪ ಗ್ಲಾಸಲ್ಲಿ ತುಪ್ಪ ಹಾಕೊಂಡ್ಬಿಟ್ಟು ಗ್ಲಾಸಲ್ಲಿ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ. ಆ ಥರ, ಅಥವಾ ಈ ಥರ ಉಂಡೆ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಕಡಲೆಪಪ್ಪು, ಕಡಲೆ ಬೀಜ ಅಲ್ಲೊಂದು ಸಿಕ್ಕಿದ್ರೆ ಚಂದ ಅಂತ ನಾನು ಸ್ವಲ್ಪ ಹಾಕಿದ್ದೀನಿ. ನೀವಿಲ್ಲ ಕಡಲೆ ಬೀಜನೂ ಕಡಲೆಪಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋತೀವಿ ಅಂದರೆ ಹಾಕೊಂಡು, ನಾನು ಯಾವ ರೀತಿ ಪಾಕ ತೆಗೆದ್ಬಿಟ್ಟು ಸ್ಪೂನಲ್ಲಿ ತೋರಿಸಿದ್ದೀನಿ ಅದೇ ರೀತಿ ಪಾಕ ತಕ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಇದೆಲ್ಲ ಒಂದು 2-3 ನಿಮಿಷ ಸಾಕಿದೆಲ್ಲ ಮಾಡ್ಕೊಳ್ಳೋಕ್ಕೆ. ಏನು ಇಲ್ವಲ್ಲ ಸ್ವೀಟ್ ತಿನ್ನೋಕ್ಕೆ ಅಂದವಾಗ ಈಸಿ ರೆಸಿಪಿಗಳಿವೆಲ್ಲನೂ ನೀವು ಮಾಡ್ಕೊಂಡು ತಿನ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.